ಬೇಡ, ಇದರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ, ಹಾಸ್ಪಿಟಲ್ಗೆ ಹೋಗೋರು ತೊಂದರೆ ಆಗ್ತಿದೆ, ಸ್ಟೂಡೆಂಟ್ಸ್ ತೊಂದರೆ ಆಗ್ತಿದೆ, ಎಮರ್ಜೆನ್ಸಿ ಅಂತ ಹೋಗೋರು ತೊಂದರೆ ಆಗ್ತಿದೆ ಅಂತ ಯಾವಾಗ ನೀವು ಧ್ವನಿ ಎತ್ತಿದ್ರಿ ಅಂತ? ಸರ್, ಇದು ರೈಲ್ವೆ ಟ್ರಕ್ ಏನ್ ಹಾಕಿದಾರ ಜನಸಂಖ್ಯೆ ಬಹಳ ಕಡಿಮೆ ಇತ್ತು, ಇಷ್ಟು ದೊಡ್ಡ ರೋಡ್ ಇರಲಿಲ್ಲ, ಸಣ್ಣ ರೋಡ್ ಇತ್ತು, ಅವಾಗ ಪರವಾಗಿಲ್ಲ. ಇದು ಒಂದು ರೂಲ್ಸ್ ಇರ್ತದ್ರಿ, ಈ ಟೈಮಿಗೆ ಸ್ಟಾರ್ಟ್ ಮಾಡ್ಬೇಕು, ಈ ಟೈಮಿಗೆ ಇದು ಮಾಡ್ಬೇಕು ಅಂತ. ಈಗ ಜನಸಂಖ್ಯೆ ಹೆಚ್ಚಿಗೆ ಆಗ್ಯದ, ಶಾಲಾ ಮಕ್ಕಳಿಗೆ, ಸಾರ್ವಜನಿಕರು, ಒಳಗೆ ಹಾಸ್ಪಿಟಲ್ ಆಗ್ಯದ, ಆಂಬುಲೆನ್ಸ್ ಅವ್ರಿಗೆಲ್ಲರಿಗೂ ತೊಂದರೆ ಆಗ್ತದ. ನಾ ಒಂದ್ ಹೇಳ್ತೀನಿ, ಮೂರು ಪಕ್ಷದ ರಾಜಕಾರಣಿಗಳು ಇದ್ದೀರಿ ನೀವು, ಒಟ್ಟಿಗೆ ಏನ್ ಅನ್ನ ತಿಂತೀರಿ ಇಲ್ಲ ಏನ್ ಅದೇ ತಿಂತೀರಿ ಅಂತ ನನಗೆ ಗೊತ್ತಾಗಲಾಗ್ಯದ. ಸಮಸ್ಯೆ ಅಂತಂದ್ರೆ ಒಂದು ಸೇಡಂ ಕ್ಷೇತ್ರದ್ದು JDS MLA ಆಗಿತ್ತು, BJP MLA ಆಯ್ತು, ಕಾಂಗ್ರೆಸ್ MLA ಆಯ್ತು. ಬೇರೆ ಟೈಮ್ನಾಗ ದೊಡ್ಡ ಮಾತಾಡ್ತೀರಿ, ನಾ ಹಂಗ ಮಾಡ್ತೀನಿ, ನಾ ಹಿಂಗ ಮಾಡ್ತೀನಿ ಅಂತ. ಏನ್ ಮಾಡ್ಲತ್ತೀರಪ್ಪ ನೀವು? ಸೇಡಂ ತಾಲೂಕದ ಸಾರ್ವಜನಿಕರಿಗೆ ಇಷ್ಟು ತೊಂದರೆ ಆಗ್ಲತ್ತದ, ನಿಮ್ಮೆಲ್ಲರಿಗೂ ಗೊತ್ತಿದ್ದು ಕಣ್ಣು ಮುಚ್ಕೊಂಡು ಇದೇ ರೋಡ್ಲಿಂದ ಹೋಗ್ತೀರಿ, ಇದೇ ರೋಡ್ಲಿಂದ ಬರ್ತೀರಿ, ಒಟ್ಟಿಗೆ ನೀವ್ ಏನ್ ತಿಂತೀರಿ ಅಂತ ಡೈರೆಕ್ಟ್ ಅವರಿಗೆ ಕೇಳ್ತೀವಿ ನಾವು. ಯಾಕಂದ್ರೆ ಇದು ರಾಜಕಾರಣಿಗಳಿಗೆ ಸಂಬಂಧ ಪಡ್ತದ. ಡೈರೆಕ್ಟ್ ನಿಮಗ ಸಮಸ್ಯೆ ಗೊತ್ತಿದ್ರು ಯಾಕೆ ಮಾಡಲಾಗಿರಿ? ಇದರಿಂದ ಏನ್ ದುಡ್ಡು ತಿಂತೀರಿ? ಏನ್ ಸಾರ್ವಜನಿಕರಿಗೆ ಏನು ತೊಂದರೆ ಮಾಡ್ಬೇಕಂತ ನೀವೇನು ಎಲೆಕ್ಷನ್ ನಿಂತು ಗೆದ್ದಿರ್ತೀರಿ? ಓಟ್ ಕೇಳ್ಬೇಕಾದ್ರು ನಿಮ್ದು ಎಲ್ಲಾ ಕೆಲಸ ನಾವು ಮಾಡ್ತೀವಿ ಅಂತ ನಮ್ಮ ಮನಿಗೆ ಬಂದು ಕೇಸಿ ಓಟ್ ಹಾಕ್ರಿ, ನಿಮ್ದು ಎಲ್ಲಾ ಸಮಸ್ಯೆ ಬಗೆಹರಿಸ್ತೀವಿ ಅಂತೀರಿ. ಈಗ ನೀವು ಲಾಸ್ಟ್ ಟೈಮ್ ಓಟ್ ಕೇಳಕ್ ಬಂದಿದ್ರಲ್ಲ, ಆ ಟೈಮ್ ನಲ್ಲಿ ಈ ಒಂದು ಸಮಸ್ಯೆ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳಿದ್ರ ಅವ್ರಿಗೆ, ಈ ಸಮಸ್ಯೆ ಬಗೆಹರಿಸಂಗಿದ್ರೆ ನಾವು ಓಟ್ ಹಾಕ್ತಿವಿ ಇಲ್ಲ ಅಂದ್ರೆ ಇಲ್ಲ ಅಂತ. ಸರ್, ಇಲ್ಲಿ ಮೂರ್ಖರು ನಾವು ಇದ್ದೀವಿ, ಎಲ್ಲಾ ಪಕ್ಷ ಹತ್ರ ದುಡ್ಡು ತಗೊಂಡು ಓಟ್ ಹಾಕ್ತಿವಿ ನಾವು BJPಗೂ ಜೈ ಅಂತೀವಿ, ಕಾಂಗ್ರೆಸ್ಗೂ ಜೈ ಅಂತೀವಿ, JDSಗೂ ಜೈ ಅಂತೀವಿ, ಮತ್ತೆ ನಮ್ ಜಾತಿಗಳಿಗೆ ಜೈ ಅಂತೀವಿ. ನಾವ್ ಅದೆಲ್ಲ ಬಿಡಬೇಕು. ಕಾಂಗ್ರೆಸ್, BJP, JDS MLA ಯಾರೇ ಇರ್ಲಿ, ಆ MLA ನಮ್ ಸೇಡಂ ತಾಲೂಕದ ಒಳ್ಳೆ ಸಮಸ್ಯೆ ಮಾಡ್ಬೇಕು. ಇದು ರೈಲ್ವೆ ಆಳಿ ಟ್ರಕ್ ಇಂದ ಎಷ್ಟು ಸಮಸ್ಯೆ ಆಗ್ಲತ್ತ ಸರ್ ಗೊತ್ತಾ? ಒಬ್ರು ಸತ್ತಾರ, ಡೆಲಿವರಿಗೆ ಹೋಗೋರಿಗೆ ಪ್ರಾಬ್ಲಮ್, ಸ್ಕೂಲಿಗೆ ಹೋಗೋರಿಗೆ ಪ್ರಾಬ್ಲಮ್, ಎಲ್ಲರಿಗೂ ತೊಂದರೆ ಆಗ್ಲತ್ತದ. ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ ಸರ್ ಅವರು. ಇದ್ರ ಬಗ್ಗೆ ಮಾತಾಡಿದ್ದು ಸ್ಥಳಾಂತರ ಮಾಡ್ಬೇಕು. ಸ್ಥಳಾಂತರ ಮಾಡೋದ್ರಲ್ಲಿಂತ ಏನಾಗ್ತದ ಸರ್ ಅಂದ್ರೆ, ಆ ಕಡೆ ಮಾಡಿದ್ರಪ್ಪ ಅಂತಂದ್ರು ಊರು ಡೆವಲಪ್ ಆಗ್ತದ. ಒಂದು ಸಣ್ಣದ ಬ್ರಿಡ್ಜ್ ಮಾಡಿದಾರ, ಒಂದು ಹೊಸ ಊರು ಇಲ್ಲಿ ಕಮಲಾವತಿ ನದಿ ಬರ್ತದ ಸರ್, ಅಲ್ಲಿ ಸ್ಮಶಾನಗಳವ. ಆ ಕಡೆ ಇದು ಟ್ರಕ್ ಆಯ್ತಪ್ಪ ಅಂತಂದ್ರು ಒಳ್ಳೆ ವ್ಯವಸ್ಥೆ ಆಗ್ತದ, ಸೇಡಂ ದೊಡ್ಡದಾಗ್ತದ. ಈ ತರ ಆಗ್ಬೇಕಂತ ನಮ್ಗೆ. ನೀವೇನು ಅಟ್ಲೀಸ್ಟ್ ಒಂದು